ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ಹೆಚ್ಚು ಆಕರ್ಷಣೆ ಆಗ್ತಾ ಇದ್ದಾರೆ. ಅಂದರೆ ನಮ್ಮ ಧರ್ಮದ ಮಹತ್ವವನ್ನು ಅವರಿಗೆ ತಿಳಿಸಿ ಹೇಳುವಂಥ ಇಂತಹ ಒಂದು ಗ್ರಂಥಗಳನ್ನು ಮಕ್ಕಳಿಗೆ ಕೊಟ್ಟಾಗ ಅವರು ಓದಿ ಅದರಿಂದ ತಿಳುವಳಿಕೆ ಹೊಂದಿ ಮುಂದೆ ಅವರು ಸುಸಂಸ್ಕೃತರಾಗ್ತಾರೆ. ಅಂದರೆ ಸಮಾಜದಲ್ಲಿ ಸಾತ್ವಿಕ ವಸ್ತುಗಳು ಜನರು ಉಪಯೋಗ ಮಾಡಲಿಕ್ಕೆ ಮಾಡಿದಾಗ ಕಲಬೆರಕೆ ಇಲ್ಲದೇ ಇರುವಂಥ ವಸ್ತುಗಳಿಂದ ಹೆಚ್ಚು ನಮ್ಮ ಪೂಜೆಯಲ್ಲಿ ಚೈತನ್ಯ ಬರುತ್ತೆ. ಸೊ ನಮ್ಮ ಪೂಜೆ ಹೆಚ್ಚು ಭಕ್ತಿಯಿಂದ ಆಗುತ್ತೆ. ಅಲ್ಲಿ ವಾತಾವರಣ ಕೂಡ ಸಾತ್ವಿಕ ಇರುತ್ತೆ. ಸಾತ್ವಿಕ ವಾತಾವರಣದಿಂದ ನಮ್ಮ ಮನಸ್ಸು ಕೂಡ ನಿರ್ಮಲ ಆಗುತ್ತೆ, ಹೆಚ್ಚು ಭಕ್ತಿ ನಿರ್ಮಾಣ ಆಗುತ್ತೆ. ನಮಸ್ಕಾರ. ಇದು ಸನಾತನ ಸಂಸ್ಥೆ ವತಿಯಿಂದ ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಗ್ರಂಥ ಪ್ರದರ್ಶನವನ್ನು ಇಟ್ಟಿದ್ದೇವೆ. ಅಂದರೆ ಇದು ಮುಖ್ಯವಾಗಿ ನಮ್ಮ ಗುರುಗಳು ಪರಮಪೂಜ್ಯ ಡಾಕ್ಟರ್ ಜಯಂತ್ ಬಾಳಾಜಿ ಆಠವಾಲೆ ಅಂತ, ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಬಾಳಾಜಿ ಆಠವಾಲೆ ಅಂತ ಇವರು ನಮ್ಮ ಗುರುಗಳಿದ್ದಾರೆ. ಸೊ ಇದು ಮೂಲ ಆಫೀಸ್ ಅಂದರೆ ಇದು ರಾಮನಾಥಿ ಗೋವಾದಲ್ಲಿದೆ. ಸೊ ಅದ್ರ ವತಿಯಿಂದ ನಾವಿಲ್ಲಿ ಈ ಗ್ರಂಥ ಪ್ರದರ್ಶನವನ್ನು ಹಾಕಿದ್ದೇವೆ. ಅಂದರೆ ಮುಖ್ಯವಾಗಿ ಈ ರೀತಿಯಲ್ಲಿ ನಮ್ಮ ಗುರುಗಳು ದೇವರ ಬಗ್ಗೆ ಮಾಹಿತಿ ಕೊಡುವಂಥ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಗ್ರಂಥಗಳ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸಮಾಜಕ್ಕೆ ಧರ್ಮದ ಬಗ್ಗೆ ಮಾಹಿತಿ ಕೊಡೋದು. ಅಂದರೆ ಇವಾಗ ನಾವು ನೋಡ್ತಾ ಇದ್ದೇವೆ, ಈಗಿನ ಮಕ್ಕಳಲ್ಲಿ ಒಂದು ಧರ್ಮದ ಬಗ್ಗೆ ನಾವು ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಅವರಲ್ಲಿ ಉತ್ತರ ಕೊಡುವಂಥ ಸಾಮರ್ಥ್ಯ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಧರ್ಮ ಶಿಕ್ಷಣ ಅಂದರೆ ಜನರಿಗೆ ಇರೋದಿಲ್ಲ, ಧರ್ಮ ಶಿಕ್ಷಣ ಇರೋದಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಈಗ ಸಮಾಜದಲ್ಲಿ ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ಹೆಚ್ಚು ಆಕರ್ಷಣೆ ಆಗ್ತಾ ಇದ್ದಾರೆ. ಅಂದರೆ ನಮ್ಮ ಧರ್ಮದ ಮಹತ್ವವನ್ನು ಅವರಿಗೆ ತಿಳಿಸಿ ಹೇಳುವಂಥ ಇಂತಹ ಒಂದು ಗ್ರಂಥಗಳನ್ನು ಮಕ್ಕಳಿಗೆ ಕೊಟ್ಟಾಗ ಅವರು ಓದಿ ಅದರಿಂದ ತಿಳುವಳಿಕೆ ಹೊಂದಿ ಮುಂದೆ ಅವರು ಸುಸಂಸ್ಕೃತರಾಗ್ತಾರೆ. ಆ ದೃಷ್ಟಿಯಿಂದ ನಮ್ಮ ಗುರುಗಳು ಇದನ್ನು ಎಲ್ಲ ಗ್ರಂಥಗಳನ್ನು ಅವರೇ ಬರೆದಿರೋವಂಥದ್ದು. ಹಾಗಾಗಿ ಈ ಗ್ರಂಥಗಳನ್ನು ನಾವಿಲ್ಲಿ ಪ್ರದರ್ಶನವನ್ನು ಇಟ್ಟಿದ್ದೇವೆ. ಹಾಗೆ ಅದನ್ನು ಎಲ್ಲರೂ ತಗೊಂಡು ಓದಬಹುದು. ಇದು ನಮ್ಮ ಗುರುಗಳದ್ದು ಮುಖ್ಯ ಉದ್ದೇಶ ಮತ್ತು ನಮ್ಮ ಸಂಸ್ಥೆ ಉದ್ದೇಶ ಅಂತ ಹೇಳಿದ್ರೆ ಧರ್ಮದ ಪ್ರಸಾರ ಮಾಡುವಂಥದ್ದು. ಇದು ವಿನಾಮೂಲ್ಯ ಉಚಿತವಾಗಿ ನಮ್ಮದು ಧರ್ಮ ಸತ್ಸಂಗಗಳು, ಧರ್ಮ ಸಲುವಾಗಿ ಬಾಲ ಸಂಸ್ಕಾರ ವರ್ಗಗಳು, ಅಂದರೆ ಮಕ್ಕಳು ಚಿಕ್ಕವರಿರುವಾಗಿಂದನೇ ಅವರಿಗೆ ಧರ್ಮದ ಬಗ್ಗೆ ಮಾಹಿತಿ ಕೊಡುವಂಥ ಬಾಲ ಸಂಸ್ಕಾರ ವರ್ಗಗಳನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಅಂದರೆ ಯುವಕರಿಗಾಗಿ ಇದನ್ನು ನಡೆಸ್ತಾ ಇದ್ದೇವೆ. ಯುವಕರಿಗಾಗಿ ಸಂಸ್ಕಾರ ವರ್ಗಗಳನ್ನು ಕೂಡ ನಡೆಸ್ತಾ ಇದ್ದೇವೆ. ಯುವ ಸಾಧಕರು ಶಿಬಿರ ಅಂಥೇಳಿ ಯುವ ಸಾಧಕ ವರ್ಗಗಳು ಅಂತ ನಡೆಸ್ತಾ ಇದ್ದೇವೆ. ಅದರದ್ದು ಉದ್ದೇಶ ಕೂಡ ಇದೆ. ಅಂದರೆ ಯುವಕರಲ್ಲಿ ಇವಾಗ ಹೆಚ್ಚಾಗಿ ಪಾಶ್ಚಾತ್ಯ ಸಂಸ್ಕೃತಿ ಕಡೆ ಆಕರ್ಷಣೆ ಹೆಚ್ಚಾಗ್ತಾ ಇದೆ, ಭೋಗದ ಕಡೆಗೆ ಅವರು ಹೋಗ್ತಾ ಇದ್ದಾರೆ. ಅದ್ರ ಬದಲು ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ, ಧರ್ಮದ ಬಗ್ಗೆ ಅವರಲ್ಲಿ ಒಂದು ಏನಾದರೂ ಮಾಡಬೇಕು ಅನ್ನೋಂಥ ಒಂದು ಇದು ಬರಬೇಕು ಅವರಲ್ಲಿ. ಅದಕ್ಕೋಸ್ಕರ ಇಂತಹ ಒಂದು ಬಾಲ ಸಂಸ್ಕಾರ ವರ್ಗಗಳು, ಯುವ ಸಾಧಕ ವರ್ಗಗಳನ್ನು ತಗೊಳ್ತಾ ಇದ್ದಾರೆ. ಹಾಗೆ ನಮ್ಮ ಬೇರೆ ಬೇರೆ ಉತ್ಪಾದನೆಗಳು ಕೂಡ ಇದೆ. ಇದು ಗೋಮೂತ್ರ, ಹಾಗೆ ಇದು ಪಚ್ಚ ಕರ್ಪೂರ, ಭೀಮಸೇನಿ ಕರ್ಪೂರ ಅಂತ ಹೇಳ್ತೇವೆ. ಇದು ಕೂಡ ಪರಿಶುದ್ಧವಾಗಿ ನಮ್ಮ ಆಶ್ರಮದಲ್ಲಿ ತಯಾರಿ ಮಾಡುವಂಥದ್ದು. ಹಾಗೆ ಇದು ಅಷ್ಟಗಂಧ ಅಂತ ಹೇಳ್ತೇವೆ. 8 ರೀತಿಯ ಒಂದು ಸುಗಂಧ ಪುಡಿಗಳನ್ನು ಉಪಯೋಗಿಸಿ ಸಾತ್ವಿಕವಾಗಿರುವಂಥದ್ದನ್ನು ಉಪಯೋಗಿಸಿ ಇರುವಂಥದ್ದು. ಹಾಗೆ ಕುಂಕುಮ, ಶುದ್ಧವಾದ ಕುಂಕುಮ. ಇವಾಗ ನಾವು ಮಾರ್ಕೆಟಲ್ಲಿ ಎಲ್ಲಿ ಹೋದರೂ ಕೂಡ ಶುದ್ಧವಾದ ಒಂದು ವಸ್ತು ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಮಾರ್ಕೆಟಿಂಗು ಇದಾಗ್ಬಿಟ್ಟಿದೆ. ಅಂದರೆ ಎಲ್ಲ ಕಲಬೆರಕೆ, ದುಡ್ಡು ಬರಬೇಕು ಒಟ್ಟಿನಲ್ಲಿ, ಅದು ಸಾತ್ವಿಕವಾಗಿರಬೇಕು ಅನ್ನೋದು ಯಾರಿಗೂ ಇರೋದಿಲ್ಲ. ಹಾಗಾಗಿ ಈ ರೀತಿ ಪರಿಶುದ್ಧವಾದ ಕುಂಕುಮವನ್ನು ನಮ್ಮ ಸಂಸ್ಥೆಯಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಹಾಗೆ ಇದು ಅತ್ತರ್ ಅಂತ ಹೇಳ್ತೇವೆ, ಸುಗಂಧ ದ್ರವ್ಯಗಳು. ಇದರ ಉದ್ದೇಶ ಕೂಡ ಅಷ್ಟೇ. ಅಂದರೆ ಇದನ್ನು ಹಚ್ಕೊಳ್ಳೋದ್ರಿಂದ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸೋದ್ರಿಂದ ಇದರಲ್ಲಿ ದೈವಿ ಚೈತನ್ಯವನ್ನು ಹೆಚ್ಚು ಆಕರ್ಷಣೆ ಮಾಡುವಂಥ ರೀತಿಯಲ್ಲಿ ಇದನ್ನು ತಯಾರು ಮಾಡಿದ್ದಾರೆ. ಇದೆಲ್ಲದರಲ್ಲಿ ಕೆಮಿಕಲ್ಸು ತುಂಬ ಮಿನಿಮಮ್ ಇರುತ್ತೆ. ಹಾಗೆ ಇದು ಊದುಬತ್ತಿಗಳಿದೆ, ಇದು ಅಷ್ಟೇ. ಅಂದರೆ ಗೋಮೂತ್ರ, ಹಾಗೆ ಗೋಮಯ, ಹಾಗೆ ನ್ಯಾಚುರಲ್ ಆಗಿ ಸಿಗುವಂಥ ಒಂದು ವಸ್ತುಗಳಿಂದ ತಯಾರು ಮಾಡಿರುವಂಥದ್ದು. ಯಜ್ಞದ ವಿಭೂತಿ ಇದೆ ಇದರಲ್ಲಿ. ಒಟ್ಟಿನಲ್ಲಿ ಇದರ ಉದ್ದೇಶ ಅಂದರೆ ವಾಸ್ತುಶುದ್ಧಿ ಆಗಬೇಕು ಅಂಥೇಳಿ. ಇದು ನಮ್ಮ ಗುರುಗಳ ಸಂಕಲ್ಪದಿಂದ ಇದು ಆಗ್ತಾ ಇದೆ. ಅಂದರೆ ಸಮಾಜದಲ್ಲಿ ಸಾತ್ವಿಕ ವಸ್ತುಗಳು ಜನರು ಉಪಯೋಗ ಮಾಡಲಿಕ್ಕೆ ಮಾಡಿದಾಗ ಕಲಬೆರಕೆ ಇಲ್ಲದೇ ಇರುವಂಥ ವಸ್ತುಗಳಿಂದ ಹೆಚ್ಚು ನಮ್ಮ ಪೂಜೆಯಲ್ಲಿ ಚೈತನ್ಯ ಬರುತ್ತೆ. ಸೊ ನಮ್ಮ ಪೂಜೆ ಹೆಚ್ಚು ಭಕ್ತಿಯಿಂದ ಆಗುತ್ತೆ. ಅಲ್ಲಿ ವಾತಾವರಣ ಕೂಡ ಸಾತ್ವಿಕ ಇರುತ್ತೆ. ಸಾತ್ವಿಕ ವಾತಾವರಣದಿಂದ ನಮ್ಮ ಮನಸ್ಸು ಕೂಡ ನಿರ್ಮಲ ಆಗುತ್ತೆ, ಹೆಚ್ಚು ಭಕ್ತಿ ನಿರ್ಮಾಣ ಆಗುತ್ತೆ. ಅದೊಂದು ಉದ್ದೇಶದಿಂದ ಇದು ನಡೀತಾ ಇದೆ. ಹಾಗೆ 2026 ಕ್ಯಾಲೆಂಡ್ರ್ ಕೂಡ ಇದೆ. ಇದರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇದು ಕೇವಲ ಕ್ಯಾಲೆಂಡ್ರ್ ಅಲ್ಲ, ಇದು ಒಂದು ರೀತಿ ಹಿಂದೂ ಧರ್ಮದ ಒಂದು ಪುನಶ್ಚೇತನ ಮಾಡುವಂಥ ಚೈತನ್ಯಮಯ ವಸ್ತು ಅಂತ ಹೇಳ್ಬೋದು.
ಇಲ್ಲಿ ಬ್ಯಾಕ್ ಸೈಡಲ್ಲಿ ಪಂಚಾಂಗ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ಧರ್ಮಕ್ಕೆ ಸಂಬಂಧಿಸಿದಂಥ ಅನೇಕ ವಿಚಾರಗಳು ಇರುತ್ತೆ. ಈಗ ಸಾಮಾಜಿಕ ಜಾಲತಾಣಗಳು ಹೇಗೆ ವಾಟ್ಸಪ್ ಇರ್ಬೋದು ಅಥವಾ ಫೇಸ್ಬುಕ್ ಇರಬಹುದು, ಇದನ್ನೆಲ್ಲ ಜನ ಈಗ ಮೋಜಿಗಾಗಿ ಉಪಯೋಗಿಸ್ತಾ ಇದ್ದಾರೆ, ಮನೋರಂಜನೆಗಾಗಿ ಉಪಯೋಗಿಸ್ತಾ ಇದ್ದಾರೆ. ಆದರೆ ಅದನ್ನೇ ಉಪಯೋಗಿಸಿ ನಾವು ಧರ್ಮ ಜಾಗೃತಿಯನ್ನು ಹೆಚ್ಚು ಮಾಡಿದಲ್ಲಿ ಹೆಚ್ಚು ಜನರಿಗೆ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆ ಮೂಡುತ್ತೆ, ರಾಷ್ಟ್ರದ ಬಗ್ಗೆ ತಿಳುವಳಿಕೆ ಮೂಡುತ್ತೆ. ಅದು ಮುಖ್ಯ ಉದ್ದೇಶ ಇದೆ. ಹಾಗೆ ದೇವರ ಒಂದು ಚೈತನ್ಯಮಯ ಫೋಟೋಗಳು ಕೂಡ ಇದೆ ಇದರಲ್ಲಿ. ಪ್ರತಿಯೊಂದು ಪೇಜಿನಲ್ಲಿ ಕೂಡ ಶಿವನ ಬಗ್ಗೆ ಮಾಹಿತಿ ಇರುವಂಥದ್ದು, ಹಾಗೆ ರಾಮನ ಫೋಟೋ ಇದೆ. ಇದೆಲ್ಲ ಚೈತನ್ಯ ಇರುವಂಥ ಒಂದು ದೇವರ ಫೋಟೋಗಳಿದೆ. ಅತಿ ಹೆಚ್ಚು ಕಲಿಯುಗದಲ್ಲಿ 28% ಅಷ್ಟು ದೇವರ ಚೈತನ್ಯವನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ಇದು ತುಂಬ ಸಾತ್ವಿಕವಾದಂಥ ಒಂದು ಫೋಟೋಗಳಿದೆ. ಹೀಗೆ ನಮ್ಮದು ಕ್ಯಾಲೆಂಡ್ರ್ ಇದೆ ಇದು, ಮತ್ತು ಪಂಚಾಂಗ ಕೂಡ. ದೈವಿ ಪುರುಷರು, ಹಾಗೆ ರಾಷ್ಟ್ರ ಪುರುಷರು, ಸಂತರು, ದೇವತೆಗಳ ಸಾತ್ವಿಕ ಚಿತ್ರವನ್ನು ಒಳಗೊಂಡಂಥ ಒಂದು ಸಾತ್ವಿಕವಾದ ಕ್ಯಾಲೆಂಡರ್ ಇದೆ. ಇದು ವಾಸ್ತುಶುದ್ಧಿ ಕೂಡ ಆಗುತ್ತೆ. ಹಾಗೆ ನಮ್ಮದು ಸನಾತನ ಪ್ರಭಾತ ಪತ್ರಿಕೆ ಇದೆ. ಇದು ಕೂಡ ತುಂಬ ಚೈತನ್ಯಮಯವಾದ ಪತ್ರಿಕೆ. ಅಂದರೆ ಇದು ನಮ್ಮ ಹಿಂದೂ ರಾಷ್ಟ್ರದ ಒಂದು ಉತ್ಥಾನಕ್ಕಾಗಿ, ಸ್ಥಾಪನೆಗಾಗಿ ಕಟಿಬದ್ಧವಾಗಿರುವಂಥ ಸನಾತನ ಪ್ರಭಾತ ಪತ್ರಿಕೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಸಾಪ್ತಾಹಿಕ ಸನಾತನ ಪ್ರಭಾತ ಅಂಥೇಳಿ. ಇದರ ಉದ್ದೇಶ ಅಂತ ಹೇಳಿದ್ರೆ, ಈಗ ನಮ್ಮ ಧರ್ಮದ ಮೇಲೆ ಮತ್ತು ರಾಷ್ಟ್ರದ ಮೇಲೆ ಯಾವ ರೀತಿ ಆಘಾತಗಳಾಗ್ತಾ ಇದೆ, ಭಯೋತ್ಪಾದನೆ ಇರಬಹುದು, ಮತಾಂತರ ಇರಬಹುದು, ಇದರಿಂದಾಗಿ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ಒಂದು ಉಳಿವು ತುಂಬ ಅಂದರೆ ನಮಗೆ ಉಳಿಯುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಒಂದು ಸಮಾಜದಲ್ಲಿ ನಿರ್ಮಾಣ ಆಗಿದೆ ಸ್ಥಿತಿ. ಹಾಗಾಗಿ ನಮ್ಮ ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪತ್ರಿಕೆ ಇದೆ ಇದು. ಇದನ್ನು ಎಲ್ಲರೂ ತಗೊಂಡು ಓದಬಹುದು. ಈಗ ಇದು ದೆಹಲಿಯಲ್ಲಿ ಶಂಖನಾದ ಮಹೋತ್ಸವ ಅಂತ ಆಯಿತು ರೀಸೆಂಟಾಗಿ, ಅದರ ಬಗ್ಗೆ ಮಾಹಿತಿ ಇರುವಂಥ ಒಂದು ಪತ್ರಿಕೆ ಇದೆ. ಹಾಗೆ ದೇವರ ಫೋಟೋಗಳು ಕೂಡ ಇದೆ ಇಲ್ಲಿ. ಇವೆಲ್ಲ ಊದುಬತ್ತಿಗಳು. ಹಾಗೆ ಗ್ರಂಥಗಳು, ಪ್ರತಿಯೊಂದು ವಿಷಯವೂ ಕೂಡ ಇದೆ. ದೇವರ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿಯಲ್ಲಿ ಶಾಂತ ನಿದ್ರೆಗಾಗಿ ಏನು ಮಾಡಬೇಕು, ಈ ರೀತಿಯಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ಮಾಹಿತಿ ಇರುವಂಥದ್ದು, ದೇವತೆಗಳ ಬಗ್ಗೆ ಮಾಹಿತಿ ಇರುವಂಥದ್ದು, ಬೇರೆ ಬೇರೆ ಗ್ರಂಥಗಳು ತುಂಬ ಸಾತ್ವಿಕವಾಗಿರುವಂಥದ್ದು. ಹಾಗೆ ಎಲ್ಲರೂ ಇದನ್ನು ತಗೊಂಡು ಓದಿ ಧರ್ಮಾಚರಣೆ ಮಾಡಿ ನಾವೆಲ್ಲರೂ ಸೇರಿ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಸಂಘಟಿತರಾಗಿ ನಾವೆಲ್ಲರೂ ಕಾರ್ಯ ಮಾಡೋಣ. ನಮ್ಮ ಗುರುಗಳ ಒಂದು ಉದ್ದೇಶನೂ ಕೂಡ ಅದೇ ಇದೆ. ನಾವೆಲ್ಲರೂ ಕೂಡ ಸಂಘಟಿತರಾಗಿ ಕೃತಿ ಮಾಡಿದರೆ ಖಂಡಿತ ನಾವು ಹಿಂದೂ ರಾಷ್ಟ್ರ ಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಜಯತು ಜಯತು ಹಿಂದೂ ರಾಷ್ಟ್ರ.